ಕಾಣೆಯಾದ ಮಹಿಳೆ 3 ದಿನ ಬಾವಿಯಲ್ಲಿದ್ದು ಬದುಕಿದ್ದೇ ಪವಾಡಿಸುವ ದೃಶ್ಯ ಕಂಡು ಬಂದ ಘಟನೆ ಗದಗ ಜಿಲ್ಲೆಯ ಗಜೇಂದ್ರಗಢ ತಾಲೂಕಿನ ತೋಟಗಂಟಿ ಗ್ರಾಮದಲ್ಲಿ ವಿಚಿತ್ರ ಘಟನೆ ಕಂಡು ಬಂದಿದೆ. ಗ್ರಾಮದ ಪಾರ್ವತಿ ವೀರಯ್ಯ ಕಲ್ಮಠ ಎಂಬ ಮಹಿಳೆ 3 ದಿನ ಪಾಳು ಬಿದ್ದು ಬಾವಿಯಲ್ಲಿ ಬಿದ್ದು ಜೀವಂತವಾಗಿ ಪ್ರತ್ಯಕ್ಷವಾಗಿದ್ದಾಳೆ. ತೋಟಗಂಟಿ ಗ್ರಾಮದ ಸುಮಾರು 1.5 ಕಿಲೋಮೀಟರ್ ದೂರದ ಜಮೀನಿನ ಬಾವಿಯಲ್ಲಿ ಮಹಿಳೆ ಬಿದ್ದಿದ್ದಾಳೆ. ಇವಳು ಬಿದ್ದಿರುವ ಕಥೆ ನಿಜಕ್ಕೂ ರೋಚಕವಾಗಿದೆ. ಪಾರ್ವತಿ ಎಂಬ ಈ ಮಹಿಳೆ ಬೆಳಗ್ಗೆ 5 ಗಂಟೆಗೆ ಎದ್ದು ಮನೆಯಿಂದ ಹೊರಗೆ ಬಂದಿದ್ದಾಳೆ. ಆಗ ಅಪರಿಚಿತ ಮಹಿಳೆಯೊಬ್ಬಳು ಭೇಟಿಯಾಗಿ ನೀನು ನನಗೆ ಬೇಕು, ನಿನ್ನ ತಾಳಿ, ಕೈಬಳೆ, ಕಾಲುಂಗರ ಬೇಕು, ಕೊಡು ಎಂದು ಒತ್ತಾಯಿಸಿದ್ದಳಂತೆ. ಆಗ ಈ ಯುವತಿ ನಿರಾಕರಿಸಿದ್ದಾಳೆ. ಬಲವಂತವಾಗಿ ಕಣ್ಣು ಮುಚ್ಚಿ ಕುತ್ತಿಗೆಗೆ ಕೈ ಹಿಡಿದು ಮೆಕ್ಕೆಜೋಳ ಜಮೀನಿನಲ್ಲಿ ಎಳೆ ತಂದು ಬಾವಿಗೆ ದೂಡಿದಳು. ಮುಂದೆ ಏನಾಯಿತು ಅಂತ ಗೊತ್ತಾಗಲಿಲ್ಲ. ಬಾವಿಗೆ ಬಿದ್ದ 2ನೇ ದಿನಕ್ಕೆ ಮಳೆ ಬಂದಿದ್ದರಿಂದ ಪ್ರಜ್ಞೆ ಬಂದಿದೆ. ಎಚ್ಚರಗೊಂಡ ನಂತರ ನೆರಳಾಟ, ಕೂಗಾಟ ಮಾಡಿದ್ದು ಯಾರೂ ಕೇಳಿಲ್ಲ. 3ನೇ ದಿನ ಜಮೀನಿನ ಕೆಲಸಕ್ಕೆ ಬಂದವರು ಕಿರುಚಾಟದ ಧ್ವನಿ ಕೇಳಿಸಿದ ಬಳಿಕ ಇಲ್ಲಿಗೆ ಬಂದಿದ್ದಾರೆ. ನನ್ನ ತಾಳಿ, ಬಳೆ, ಎಡೆಗಾಲಿನ ಒಂದು ಕಾಲುಂಗುರ ಎಲ್ಲಿದೆ ಗೊತ್ತಿಲ್ಲ, ಬಿದ್ದು ಹೇಗೆ ಆಯಿತು ನನಗೆ ಗೊತ್ತಾಗಿಲ್ಲ ಎಂಬ ಹೇಳಿಕೆ ಸಂತ್ರಸ್ತ ಮಹಿಳೆಯದ್ದಾಗಿದೆ. ನಂತರ ಸ್ಥಳೀಯರು ಹಾಗೂ ಪೊಲೀಸರು ಸಹಾಯದಿಂದ ಬಾವಿಯಲ್ಲಿ ಬಿದ್ದ ಮಹಿಳೆ ರಕ್ಷಣೆ ಮಾಡಲಾಗಿದೆ. 3 ದಿನ ಉಪವಾಸವಿದ್ದ ಮಹಿಳೆಗೆ ಉಪಹಾರ, ಜ್ಯೂಸ್ ನೀಡಿ ರಕ್ಷಣೆ ಮಾಡಿದ್ದಾರೆ. ನಂತರ ಸ್ಥಳೀಯ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗೆ ಗದಗ ಜಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ. ಮಹಿಳೆ ಕಾಣೆಯಾದ ಬಗ್ಗೆ ಗದಗ ಜಿಲ್ಲೆಯ ನರೇಗಲ್ ಪೊಲೀಸ್ ಠಾಣೆಯಲ್ಲಿ ಸಹ ಪ್ರಕರಣ ದಾಖಲಾಗಿತ್ತು. ಸುಮಾರು 60 ಅಡಿ ಆಳದ ಬಾವಿ ಇದಾಗಿದ್ದು ನೀರಿಲ್ಲದಕ್ಕೆ ಮಹಿಳೆ ಬಚಾವಾಗಿದ್ದಾಳೆ. ಈ ಘಟನೆಯಿಂದ ಸ್ಥಳೀಯರು ಬೆಚ್ಚಬಿದ್ದಿದ್ದಾರೆ. ಅಲ್ಲಿಂದ ಕೊಸಲಪ್ಪಲಿದ್ದ ಒಂದು ಹೆಣ್ಮಗಳು ಬಂದ್ರಿ. ಹೆಣ್ಮಗಳು ಬಂದ್ ನನ್ ಕುತ್ತಿಗೆ ಹಿಡ್ಕೊಂಡ್ರಿ. ಎದಕ್ರಿ ಅಂತ ಅಂದೆ. ನಂಗ ನೀ ಬೇಕಂದ್ಲು. ನಾನೇ ಬೇಕವ ನಿನಗ, ನಿಂಗ್ ಬಂಗಾರ ಬೇಕಾ, ಬೆಳಿ ಬೇಕಾ ಅಂತ ಅಂದ್ರಿ. ನನ್ಗ ಏನೇನು ಬೇಡ, ನನ್ಗಿನ ಬೇಕಂದ್ಲು. ತಡ್ಯಾಗ ನನ್ ಗಂಡ ಒಳಗ ಹೇಳ್ಬೇಕು ನಾನು ಅಯ್ಯ ಹೋಗ್ಬೇಡ ನೀನು, ಇಲ್ಲೇ ಬಾ ನೀನ್ ಅಂತಂದು ಕುತ್ತಿ ಹಿಡ್ಕೊಂಡು ಅಲ್ಲಿ ಬಾಗುಲ್ ತಕನ ಹೋಗಿ ಕುತ್ತಿ ಹಿಡ್ಕೊಂಡು ಹಿಂಗ್ ಬಗ್ಗಿಸಿ ಅದನ್ನ ಹಾಕಿ ಬಂದ್ರಿ. ಬಂದು ಎಚ್ಚಾಕನಲ್ರಿ, ಮತ್ತೆ ನಾವ್ ಓತಂದ್ರ ಬರ್ತಾನ ನಿಂದಕ ಅದನ್ನ ಹಾಕಿ ಬಾ ಅಂತ ಅಂದ್ರಿ. ಮತ್ತೆ ಕದ ಹಾಕಿ ಎಳ್ಕೊಂಬಂದ್ ಬಿಟ್ಬಿಟ್ರಿ. ಕದ ಹಾಕಿ ಮತ್ತೆ ಏನ್ರ ಕಟ್ಟಿದ್ದೇನದಕ್ಕ? ಇದನ್ರಿ ಅರ್ಬಿ ನೀನ ಕಟ್ಟಿ ಇಲ್ರಿ, ಮೊದ್ಲಾಕನ ಕಟ್ಟಿದ್ರಿ ಓದಿತ್ತಲ್ರಿ. ಹಂಗಾಗಿ ಒಳಗ್ ಹೋಗತನಕ ಹಂಗಾಗಿ ನಾಯಿ ಹೊಕ್ಕಂತಂದ್ರ ಕಟ್ಟಿದ್ದೀವಿ ನಾವು. ಆಗ ನಿನ್ ಗಾಡಿ ಬರ್ತಾನ ಇನ್ನು ಅರ್ಬಿ ಆಗಂತ ನನಗ್ ಗೊತ್ತಿಲ್ಲ ಅಂತಂದ್ರೆ, ನಂಗೆ ಗೊತ್ತಿಲ್ಲ ನನಗಂತ ಹಾಕಿನ್ ನೋಡ್ರಿ. ಹಾಕಿನ ಮ್ಯಾಗ ನನ್ ಕುತ್ತಿ ಹಿಡ್ಕೊಂಬನ್ರಿ. ಇಲ್ಲೇ ಬಿಚ್ಕೊಂಡಳ, ನಾಲ್ ಬಿಚ್ಕೊಂಡಳ. ನಿನ್ನೆ ಮನ್ ರಾತ್ರಿ ನೋಡ್ಕೊಂಡಿದ್ರಿ. ಏನ್ ಬಿಚ್ಕೊಂಡಳ? ತಾಳಿ ರೀ. ತಾಳಿ ಇಲ್ಲ? ತಾಳಿ ಕಾಲುಂಗ್ರ ಅಂದ್ಬಿಟ್ಟು ಹೇಳ್ರಿ. ಕಾಲುಂಗ್ರ ಮತ್ತ ಒಂದ ಐತಿ ನಿಂದ ಈಗ ಎಡಗಾಲ ಬಲಗಾಲ ಇದು ಎಡಗಾಲ ಆಗತ್ತಾನ ಅದ. ಅದು ಒಂದು ಉಜ್ಕೊಂಡಳ, ಅದೊಂದು ಉಜ್ಕೊಂಡಳೇನ್ರಿ ನೋಡ್ರಿ. ಅಲ್ವೇ ಮುದುಕಿ ತಾಳಿ ನೀನು ಬರ ಮುಂದ ಎತ್ರಿ ಕುತ್ತಿ ಹಿಡ್ಕೊಂಡ್ಲನ್ರಿ ಇತ್ರಿ. ಬಾಳಿ ಕಣ್ಣು ಮುಚ್ಚಕೊಂತಲ್ರಿ. ಗಾಂಜಾಲ ಎಳ್ಕೊಂಬಂದ್ ಬಿಟ್ರಿ. ಕುತ್ತಿ ಹಿಡ್ಕೊಂಡ್ರಿ ಎಳ್ಕೊಂಬಂದ್ಲಲ್ಲ. ನೀನು ಎಲ್ಲಿ ಹಾಕಿ ಬಂದಿ ನಿನಗೆ ಗೊತ್ತಾಯ್ತನ? ಎಲ್ಲೆಲ್ಲ ಕರ್ಕೊಂಬಂದ ಏನ್ರಿ? ಅಲ್ಲ ನಿನಗೆ ಏನ್ರ ಒಂದ್ ಸ್ವಲ್ಪ ಬರುವೈತನ ಅವಾಗ? ಒಂಚೂರ ಅರಿವಿಲ್ರಿ. ಮುಚ್ಚ ನೋಡ್ರಿ, ಕಣ್ಣು ಮುಚ್ಚಿ ಕುತ್ತಿ ಹಿಡ್ದಾಳ್ರಿ. ಏನ್ ಗೊತ್ತಾಗ್ಬಿಟ್ರಿ? ಕಣ್ಣು ಮುಚ್ಚಿ ಕುತ್ತಿಗೆ ಹಿಡ್ಕೊಂಡ್ರಿ. ಕುತ್ತಿಗೆ ಹಿಡ್ಕೊಂಡ್ಮ್ಯಾಗ ನನ್ಗೆ ಯಾಕೆ ಬಾ ನೀನು ಅಂತ ಕರ್ಕೊಂಬಂದ ಯಾವ ಎಲ್ಲಿ ತುಳಿಸಿಲ್ಲ, ಎಲ್ಲಿಲ್ಲ. ಒಳ್ಳೆ ಮುಂಜಾನೆ ಅಲ್ಲವಾ ಇಲ್ಲಿ ಬಂದಿಂದ ನಿನಗ ಎಷ್ಟನೇ ದಿನ ಕರು ಬಂತು? ಒಳ್ಳೆ ಮಳೆ ಮರ್ಸಿನವ್ರಿ. ಬೆಳಕ ಮಳೆ ಮರದಿನ ಅವ್ರು ಬಂದ್ರ ಅವತ್ತ ಮತ್ತೆ ಯಾಕೋ ಕೂಗ್ಬಾರ್ದು ನೀನು? ಕೂಗೇನ್ರಿ. ನಿನ್ ಯಾರು ನೀನ್ ಕೂಗಿದ್ದು ಕೇಳಿಲ್ಲ ಅವ್ರಿಗೆ? ಏಕ ಕೂಗಿನ್ರಿ. ಏಕ ಕೂಗಿನ ಇವತ್ತು ಕೂಗಂತಿದ್ರಿ. ಇವತ್ತು ಕೂಗಿದೆ. ಯಾಕೆ ನಿನ್ನ ಹಣಿಕ್ ಬಂದ್ ಯಾರು ನೋಡಿದ್ರು? ಮುಂಜಾನೆ ನಾವ್ ಒಂದಿಷ್ಟು ಗಂಡು ಬಂದ್ ನೋಡಿದ್ರ. ನಿನಗೆ ಯಾರು ಪ್ರಜ್ಞೆ ಇಲ್ಲ ಅಂತ ಮತ್ತ ಅವ್ರು ದೂರ ಹಾಕಾರಲ್ಲ, ಹೌದಲ್ಲ? ಆಯ್ತು, ಈಗ ಆತ ಮ್ಯಾಕ್ ಹೋಗೋಣ ಯಾವ ಇದು ಜ್ಯೂಸ್ ಕೊಡ್ಬಿಡಿ.